ಒಂದು ಸರಿ ಒಂದು ತತ್ವಶಾಸ್ತ್ರದ ವಿದ್ಯಾರ್ಥಿಯಿಂದ ನನಗೊಂದು ಪ್ರಶ್ನೆ. ಯಾಕೆ ಸರ್ ಪ್ರಪಂಚದಲ್ಲಿ ಯಾವ ವಿಷಯ ತಗೊಂಡ್ರು ಚರ್ಚೆ ಮಾಡಿದ್ರು ಸರಿ ಅಥವಾ ತಪ್ಪು ಅಂತ ಎರಡಲ್ಗಿರುತ್ತಲ್ಲ? ನಾನು ಅದಕ್ಕೆ ಹೇಳಿದೆ, ತುಂಬ ಒಳ್ಳೆಯ ಪ್ರಶ್ನೆ. ನಾವು ಯಾರು ಭೂತಕಾಲದಲ್ಲಿ ಸಂಚರಿಸಿರಲ್ಲ. ಮನುಷ್ಯರು 100 ವರ್ಷ ಬದುಕ್ತಾರೆ ಅಂತ ಇಟ್ಕೊ. ನಾನು ಹಿಂದಿನ ಭೂತಕಾಲದಲ್ಲಿ ಸಂಚರಿಸಿರಲ್ಲ, ನೀನು ಭೂತಕಾಲದಲ್ಲಿ ಸಂಚರಿಸಿರಲ್ಲ, ಯಾಕಂದರೆ ಅದು ಕಳೆದೋಗಿರುತ್ತೆ. ಆ ಪರಿಸ್ಥಿತಿಯನ್ನು ನಾವು ಅನುಭವಿಸಿರಲ್ಲ. ಆದರೂ ಆಧಾರಗಳ ಮೇಲೆ ಹೇಳ್ತೀವಿ ಅದು ಸರಿಯಾಗಿರ್ಬೋದು ಅಂತ, ಇದು ತಪ್ಪಾಗಿರ್ಬೋದು ಅಂತ ಹೇಳ್ತೀವಿ. ಯಾವುದೋ ಒಂದು ಸರಿಯಾಗಿರುತ್ತೆ ಅಥವಾ ತಪ್ಪಾಗಿರುತ್ತೆ. ಆದರೆ ಈ ವರ್ತಮಾನ ಕಾಲದಲ್ಲಿರೋರಿಗೆ ಭೂತಕಾಲದ ಸರಿ ತಪ್ಪುಗಳನ್ನು ವಿಮರ್ಶಿಸೋಕ್ಕಾಗಲ್ಲ, ಯಾಕಂದರೆ ಯಾರೂ ಅದರಲ್ಲಿ ಇರಲ್ಲ ಭೂತಕಾಲದಲ್ಲಿ. ಹಾಗಾಗಿ ಚರ್ಚೆಗೆ ಅವಕಾಶ ಇರುತ್ತೆ ಸರಿ ಅಥವಾ ತಪ್ಪು ಅನ್ನೋದು. ಮತ್ತು ವರ್ತಮಾನ ಕಾಲದಲ್ಲಿ ನಾವೀಗ ಏನು ಅನುಭವಿಸ್ತೀವೋ ಸರಿ ಅಥವಾ ತಪ್ಪು ಅನ್ನೋದು ಇವತ್ತಿನ ಕಾಲದಲ್ಲಿ ಎಲ್ಲಕ್ಕೂ ಸಾಕ್ಷ್ಯ ಇಡ್ಬೋದು, ಮೊಬೈಲು ಕಂಪ್ಯೂಟ್ರ್ ಆಧಾರದ ಮೇಲೆ. ಆದರೆ ಇದೂ ಕೂಡ, ಈ ವರ್ತಮಾನ ಕಾಲದ ಸತ್ಯವೂ ಕೂಡ ಭವಿಷ್ಯತ್ ಕಾಲದಲ್ಲಿ ಸುಳ್ಳಾಗ್ಬೋದು. ಯಾಕಂದರೆ ಇವತ್ತಿನ ಕಾಲದ ಟೆಕ್ನಾಲಜಿಗಿಂತ 100 ಪಟ್ಟು ಮುಂದೆ ಹೋಗಿರುವ ಭವಿಷ್ಯತ್ ಕಾಲ ಬರ್ಬೋದು. ಆ ಭವಿಷ್ಯತ್ ಕಾಲದಲ್ಲಿ ಮನುಷ್ಯ ಇದ್ದರೆ, ಎದುರಿಗೆ ನಿಂತರೆ ಬಹುಶಃ ಮಾತಾಡದೆ ಒಬ್ಬರ ಮನಸ್ಸಿನ ವಿಷಯ ಒಬ್ಬರ ಮನಸ್ಸಿಗೆ ತಿಳಿದ್ಬಿಡ್ಬೋದು. ಆಗ ಈ ಮೊಬೈಲು ಮತ್ತು ಲ್ಯಾಪ್ಟಾಪಿನ ಸತ್ಯ ಏನು ಕಂಡುಹಿಡ್ದಿದ್ದೀವಿ ನಾವು, ಅದು ಭವಿಷ್ಯತ್ ಕಾಲದಲ್ಲಿ ತಪ್ಪು ಅಂತ ಅನಿಸುತ್ತೆ. ಯೋಚನೆ ಮಾಡೋಣ ಅಲ್ವಾ? ಸರಿ ಅಲ್ವಾ? ಅದರಿಂದ ಭೂತಕಾಲದಲ್ಲಿ ಏನು ಸರಿ ಅನಿಸಿರುತ್ತೋ ಅದು ವರ್ತಮಾನ ಕಾಲದಲ್ಲಿ ತಪ್ಪಾಗ್ಬೋದು. ಅದೇ ವರ್ತಮಾನ ಕಾಲದಲ್ಲಿ ಏನು ಸರಿ ಅನಿಸಿರುತ್ತೋ ಅದು ಭವಿಷ್ಯತ್ ಕಾಲದಲ್ಲಿ ತಪ್ಪಾಗ್ಬೋದು. ಯಾಕಂದರೆ ಭವಿಷ್ಯತ್ ಕಾಲವು ಕೂಡ ಭೂತಕಾಲಕ್ಕೆ ಸೇರಿರೋದ್ರಿಂದ. ಸರಿ ತಾನೆ? ಅರ್ಥ ಆಯ್ತಾ ಅಂದೆ ನಿಮಗೆ? ನಮಸ್ತೆ.